ಇನ್ನೂ ಒಂದು ಸ್ಫೋಟಕ ವಿಚಾರ ಗೊತ್ತಾಗ್ತಾ ಇದೆ ವೀಕ್ಷಕರೇ. ಇದು ಪುರುಷನದ್ದು ಅನ್ನೋದರ ಜೊತೆಗೆ 30 ವರ್ಷ ಹಿಂದಿನ ತಲೆಬುರುಡೆ ಕೊಟ್ಟನ ಆ ಅನಾಮಿಕ. ಲ್ಯಾಬ್ ರಿಪೋರ್ಟ್ ನಲ್ಲಿ ತಲೆಬುರುಡೆಯ ರಹಸ್ಯ ಬಯಲಾಗ್ತಾ ಇದೆ. ಬರೋಬ್ಬರಿ 30 ವರ್ಷದ ಹಿಂದೆ ಸತ್ತಂತ ವ್ಯಕ್ತಿಯ ತಲೆಬುರುಡೆಯನ್ನ ತಂದು ಇದು ಮಹಿಳೆಯದ್ದು ಅಂತ ಹೇಳಿದಾನಂತೆ. ನೋಡಿ, ಎರಡೆರಡು ವಿಚಾರಗಳಲ್ಲಿ ಬಯಲಾಗ್ತಾ ಇದೆ. ನಂಬರ್ 1, ಇದು ಪುರುಷನದ್ದು ಅನ್ನೋದು. ಇನ್ನೊಂದು 30 ವರ್ಷ ಹಿಂದಿನ ತಲೆಬುರುಡೆ. ಲ್ಯಾಬ್ ರಿಪೋರ್ಟ್ ನಲ್ಲಿ ತಲೆಬುರುಡೆಯ ರಹಸ್ಯ ಬಯಲಾಗಿದೆ. 30 ವರ್ಷದ ಹಿಂದೆ ಸತ್ತ ವ್ಯಕ್ತಿಯ ತಲೆಬುರುಡೆ ಅಂತ ವರದಿ ಬಂದಿದೆಯಂತೆ. ನಾವು ಈ ಒಂದು ವಿಚಾರ ಬೆಳಕಿಗೆ ಬಂದಾಗಿಂದ FSL ತಜ್ಞರನ್ನ ಮಾತಾಡ್ತಾನೆ ಇದ್ದೀವಿ. ಮೂಳೆಗಳಿಂದ ವಯಸ್ಸು, ಲಿಂಗ, ಕಾಸ್ ಆಫ್ ಡೆತ್ ಇವೆಲ್ಲವನ್ನು ಕೂಡ ಕಂಡು ಹಿಡಿಯಬಹುದು ಅನ್ನುವಂತ ಮಾತನ್ನ ಏನ್ ಹೇಳಿದ್ರು. ಬಹಳ ಮುಖ್ಯವಾಗಿ ಐಡೆಂಟಿಫಿಕೇಶನ್ ಸವಾಲಾಗಿತ್ತು. ಈಗ ಈ ಅನಾಮಿಕ 24 ವರ್ಷದ ಮಹಿಳೆಯ ತಲೆಬುರುಡೆ ಅಂತ ಏನು ಹೇಳ್ಕೊಂಡು ಓಡಾಡಿದ್ರು ಆಚೆ ಕಡೆನು ಕೆಲವರು. ಜೊತೆಗೆ ಈತ ಏನ್ ತಂದು ಕೊಟ್ಟಿದ್ದ ಅದೆಲ್ಲವೂ ಕೂಡ ಸುಳ್ಳಂತೆ. ಇದು ಪುರುಷನದ್ದು 30 ವರ್ಷ ಹಳೆಯ ತಲೆಬುರುಡೆ ಅಂತ ಹೇಳಿ FSL ವರದಿ ಬಂದಿದೆಯಂತೆ. ಅಧಿಕೃತವಾಗಿ ಅಫಿಷಿಯಲ್ ಆಗಿ ಇನ್ನಷ್ಟೇ ವಿಚಾರಗಳು ಗೊತ್ತಾಗಬೇಕಾಗಿದೆ. ಆದ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಖಚಿತ ಮೂಲಗಳು ಕೊಡ್ತಾ ಇರುವಂತಹ ಮಾಹಿತಿ ಇದು ಪುರುಷನ ತಲೆಬುರುಡೆ 30 ವರ್ಷ. ಇನ್ನೂ ಒಂದು ಸ್ಫೋಟಕ ವಿಚಾರ ಗೊತ್ತಾಗ್ತಾ ಇದೆ ವೀಕ್ಷಕರೇ. ಇದು ಪುರುಷನದ್ದು ಅನ್ನೋದರ ಜೊತೆಗೆ 30 ವರ್ಷ ಹಿಂದಿನ ತಲೆಬುರುಡೆ ಕೊಟ್ಟನ ಆ ಅನಾಮಿಕ. ಲ್ಯಾಬ್ ರಿಪೋರ್ಟ್ ನಲ್ಲಿ ತಲೆಬುರುಡೆಯ ರಹಸ್ಯ ಬಯಲಾಗ್ತಾ ಇದೆ. ಬರೋಬ್ಬರಿ 30 ವರ್ಷದ ಹಿಂದೆ ಸತ್ತಂತ ವ್ಯಕ್ತಿಯ ತಲೆಬುರುಡೆಯನ್ನ ತಂದು ಇದು ಮಹಿಳೆಯದ್ದು ಅಂತ ಹೇಳಿದಾನಂತೆ. ನೋಡಿ, ಎರಡೆರಡು ವಿಚಾರಗಳಲ್ಲಿ ಬಯಲಾಗ್ತಾ ಇದೆ. ನಂಬರ್ 1, ಇದು ಪುರುಷನದ್ದು ಅನ್ನೋದು. ಇನ್ನೊಂದು 30 ವರ್ಷ ಹಿಂದಿನ ತಲೆಬುರುಡೆ. ಲ್ಯಾಬ್ ರಿಪೋರ್ಟ್ ನಲ್ಲಿ ತಲೆಬುರುಡೆಯ ರಹಸ್ಯ ಬಯಲಾಗಿದೆ. 30 ವರ್ಷದ ಹಿಂದೆ ಸತ್ತ ವ್ಯಕ್ತಿಯ ತಲೆಬುರುಡೆ ಅಂತ ವರದಿ ಬಂದಿದೆಯಂತೆ. ನಾವು ಈ ಒಂದು ವಿಚಾರ ಬೆಳಕಿಗೆ ಬಂದಾಗಿಂದ FSL ತಜ್ಞರನ್ನ ಮಾತಾಡ್ತಾನೆ ಇದ್ದೀವಿ. ಮೂಳೆಗಳಿಂದ ವಯಸ್ಸು, ಲಿಂಗ, ಕಾಸ್ ಆಫ್ ಡೆತ್ ಇವೆಲ್ಲವನ್ನು ಕೂಡ ಕಂಡು ಹಿಡಿಯಬಹುದು ಅನ್ನುವಂತ ಮಾತನ್ನ ಏನ್ ಹೇಳಿದ್ರು. ಬಹಳ ಮುಖ್ಯವಾಗಿ ಐಡೆಂಟಿಫಿಕೇಶನ್ ಸವಾಲಾಗಿತ್ತು. ಈಗ ಈ ಅನಾಮಿಕ 24 ವರ್ಷದ ಮಹಿಳೆಯ ತಲೆಬುರುಡೆ ಅಂತ ಏನು ಹೇಳ್ಕೊಂಡು ಓಡಾಡಿದ್ರು ಆಚೆ ಕಡೆನು ಕೆಲವರು. ಜೊತೆಗೆ ಈತ ಏನ್ ತಂದು ಕೊಟ್ಟಿದ್ದ ಅದೆಲ್ಲವೂ ಕೂಡ ಸುಳ್ಳಂತೆ. ಇದು ಪುರುಷನದ್ದು 30 ವರ್ಷ ಹಳೆಯ ತಲೆಬುರುಡೆ ಅಂತ ಹೇಳಿ FSL ವರದಿ ಬಂದಿದೆಯಂತೆ. ಅಧಿಕೃತವಾಗಿ ಅಫಿಷಿಯಲ್ ಆಗಿ ಇನ್ನಷ್ಟೇ ವಿಚಾರಗಳು ಗೊತ್ತಾಗಬೇಕಾಗಿದೆ. ಆದ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಖಚಿತ ಮೂಲಗಳು ಕೊಡ್ತಾ ಇರುವಂತಹ ಮಾಹಿತಿ ಇದು ಪುರುಷನ ತಲೆಬುರುಡೆ 30 ವರ್ಷ. ಇನ್ನೂ ಒಂದು ಸ್ಫೋಟಕ ವಿಚಾರ ಗೊತ್ತಾಗ್ತಾ ಇದೆ ವೀಕ್ಷಕರೇ. ಇದು ಪುರುಷನದ್ದು ಅನ್ನೋದರ ಜೊತೆಗೆ 30 ವರ್ಷ ಹಿಂದಿನ ತಲೆಬುರುಡೆ ಕೊಟ್ಟನ ಆ ಅನಾಮಿಕ. ಲ್ಯಾಬ್ ರಿಪೋರ್ಟ್ ನಲ್ಲಿ ತಲೆಬುರುಡೆಯ ರಹಸ್ಯ ಬಯಲಾಗ್ತಾ ಇದೆ. ಬರೋಬ್ಬರಿ 30 ವರ್ಷದ ಹಿಂದೆ ಸತ್ತಂತ ವ್ಯಕ್ತಿಯ ತಲೆಬುರುಡೆಯನ್ನ ತಂದು ಇದು ಮಹಿಳೆಯದ್ದು ಅಂತ ಹೇಳಿದಾನಂತೆ. ನೋಡಿ, ಎರಡೆರಡು ವಿಚಾರಗಳಲ್ಲಿ ಬಯಲಾಗ್ತಾ ಇದೆ. ನಂಬರ್ 1, ಇದು ಪುರುಷನದ್ದು ಅನ್ನೋದು. ಇನ್ನೊಂದು 30 ವರ್ಷ ಹಿಂದಿನ ತಲೆಬುರುಡೆ. ಲ್ಯಾಬ್ ರಿಪೋರ್ಟ್ ನಲ್ಲಿ ತಲೆಬುರುಡೆಯ ರಹಸ್ಯ ಬಯಲಾಗಿದೆ. 30 ವರ್ಷದ ಹಿಂದೆ ಸತ್ತ ವ್ಯಕ್ತಿಯ ತಲೆಬುರುಡೆ ಅಂತ ವರದಿ ಬಂದಿದೆಯಂತೆ. ನಾವು ಈ ಒಂದು ವಿಚಾರ ಬೆಳಕಿಗೆ ಬಂದಾಗಿಂದ FSL ತಜ್ಞರನ್ನ ಮಾತಾಡ್ತಾನೆ ಇದ್ದೀವಿ. ಮೂಳೆಗಳಿಂದ ವಯಸ್ಸು, ಲಿಂಗ, ಕಾಸ್ ಆಫ್ ಡೆತ್ ಇವೆಲ್ಲವನ್ನು ಕೂಡ ಕಂಡು ಹಿಡಿಯಬಹುದು ಅನ್ನುವಂತ ಮಾತನ್ನ ಏನ್ ಹೇಳಿದ್ರು. ಬಹಳ ಮುಖ್ಯವಾಗಿ ಐಡೆಂಟಿಫಿಕೇಶನ್ ಸವಾಲಾಗಿತ್ತು. ಈಗ ಈ ಅನಾಮಿಕ 24 ವರ್ಷದ ಮಹಿಳೆಯ ತಲೆಬುರುಡೆ ಅಂತ ಏನು ಹೇಳ್ಕೊಂಡು ಓಡಾಡಿದ್ರು ಆಚೆ ಕಡೆನು ಕೆಲವರು. ಜೊತೆಗೆ ಈತ ಏನ್ ತಂದು ಕೊಟ್ಟಿದ್ದ ಅದೆಲ್ಲವೂ ಕೂಡ ಸುಳ್ಳಂತೆ. ಇದು ಪುರುಷನದ್ದು 30 ವರ್ಷ ಹಳೆಯ ತಲೆಬುರುಡೆ ಅಂತ ಹೇಳಿ FSL ವರದಿ ಬಂದಿದೆಯಂತೆ. ಅಧಿಕೃತವಾಗಿ ಅಫಿಷಿಯಲ್ ಆಗಿ ಇನ್ನಷ್ಟೇ ವಿಚಾರಗಳು ಗೊತ್ತಾಗಬೇಕಾಗಿದೆ. ಆದ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಖಚಿತ ಮೂಲಗಳು ಕೊಡ್ತಾ ಇರುವಂತಹ ಮಾಹಿತಿ ಇದು ಪುರುಷನ ತಲೆಬುರುಡೆ 30 ವರ್ಷ. ಇನ್ನೂ ಒಂದು ಸ್ಫೋಟಕ ವಿಚಾರ ಗೊತ್ತಾಗ್ತಾ ಇದೆ ವೀಕ್ಷಕರೇ. ಇದು ಪುರುಷನದ್ದು ಅನ್ನೋದರ ಜೊತೆಗೆ
30 ವರ್ಷ ಹಿಂದಿನ ತಲೆಬುರುಡೆ ಕೊಟ್ಟನ ಆ ಅನಾಮಿಕ. ಲ್ಯಾಬ್ ರಿಪೋರ್ಟ್ನಲ್ಲಿ ತಲೆಬುರುಡೆಯ ರಹಸ್ಯ ಬಟಾ ಬಯಲಾಗ್ತಾ ಇದೆ. ಬರೋಬ್ಬರಿ 30 ವರ್ಷದ ಹಿಂದೆ ಸತ್ತಂತ ವ್ಯಕ್ತಿಯ ತಲೆಬುರುಡೆಯನ್ನ ತಂದು ಇದು ಮಹಿಳೆಯದ್ದು ಅಂತ ಹೇಳಿದಾನಂತೆ. ನೋಡಿ, ಎರಡೆರಡು ವಿಚಾರಗಳಲ್ಲಿ ಬಟಾ ಬಯಲಾಗ್ತಾ ಇದೆ. ನಂಬರ್ 1, ಇದು ಪುರುಷನದ್ದು ಅನ್ನೋದು. ಇನ್ನೊಂದು, 30 ವರ್ಷ ಹಿಂದಿನ ತಲೆಬುರುಡೆ. ಲ್ಯಾಬ್ ರಿಪೋರ್ಟ್ನಲ್ಲಿ ತಲೆಬುರುಡೆಯ ರಹಸ್ಯ ಬಟಾ ಬಯಲಾಗಿದೆ. 30 ವರ್ಷದ ಹಿಂದೆ ಸತ್ತ ವ್ಯಕ್ತಿಯ ತಲೆಬುರುಡೆ ಅಂತ ವರದಿ ಬಂದಿದೆಯಂತೆ. ನಾವು ಈ ಒಂದು ವಿಚಾರ ಬೆಳಕಿಗೆ ಬಂದಾಗಿಂದ ಎಫ್ಎಸ್ಎಲ್ ತಜ್ಞರನ್ನ ಮಾತಾಡ್ತಾನೆ ಇದ್ದೀವಿ. ಮೂಳೆಗಳಿಂದ ವಯಸ್ಸು, ಲಿಂಗ, ಕಾಸ್ ಆಫ್ ಡೆತ್ ಇವೆಲ್ಲವನ್ನು ಕೂಡ ಕಂಡು ಹಿಡಿಯಬಹುದು ಅನ್ನುವಂತ ಮಾತನ್ನ ಏನ್ ಹೇಳಿದ್ರು. ಬಹಳ ಮುಖ್ಯವಾಗಿ ಐಡೆಂಟಿಫಿಕೇಶನ್ ಸವಾಲಾಗಿತ್ತು. ಈಗ ಈ ಅನಾಮಿಕ 24 ವರ್ಷದ ಮಹಿಳೆಯ ತಲೆಬುರುಡೆ ಅಂತ ಏನು ಹೇಳ್ಕೊಂಡು ಓಡಾಡಿದ್ರು ಆಚೆ ಕಡೆನು ಕೆಲವರು. ಜೊತೆಗೆ ಈತ ಏನ್ ತಂದುಕೊಟ್ಟಿದ್ದ ಅದೆಲ್ಲವೂ ಕೂಡ ಸುಳ್ಳಂತೆ. ಇದು ಪುರುಷನದ್ದು 30 ವರ್ಷ ಹಳೆಯ ತಲೆಬುರುಡೆ ಅಂತ ಹೇಳಿ ಎಫ್ಎಸ್ಎಲ್ ವರದಿ ಬಂದಿದೆಯಂತೆ. ಅಧಿಕೃತವಾಗಿ ಅಫಿಷಿಯಲ್ ಆಗಿ ಇನ್ನಷ್ಟೇ ವಿಚಾರಗಳು ಗೊತ್ತಾಗಬೇಕಾಗಿದೆ. ಆದ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಖಚಿತ ಮೂಲಗಳು ಕೊಡ್ತಾ ಇರುವಂತಹ ಮಾಹಿತಿ ಇದು ಪುರುಷನ ತಲೆಬುರುಡೆ 30 ವರ್ಷ. ಇನ್ನೂ ಒಂದು ಸ್ಫೋಟಕ ವಿಚಾರ ಗೊತ್ತಾಗ್ತಾ ಇದೆ ವೀಕ್ಷಕರೇ. ಇದು ಪುರುಷನದ್ದು ಅನ್ನೋದರ ಜೊತೆಗೆ 30 ವರ್ಷ ಹಿಂದಿನ ತಲೆಬುರುಡೆ ಕೊಟ್ಟನ ಆ ಅನಾಮಿಕ. ಲ್ಯಾಬ್ ರಿಪೋರ್ಟ್ನಲ್ಲಿ ತಲೆಬುರುಡೆಯ ರಹಸ್ಯ ಬಟಾ ಬಯಲಾಗ್ತಾ ಇದೆ. ಬರೋಬ್ಬರಿ 30 ವರ್ಷದ ಹಿಂದೆ ಸತ್ತಂತ ವ್ಯಕ್ತಿಯ ತಲೆಬುರುಡೆಯನ್ನ ತಂದು ಇದು ಮಹಿಳೆಯದ್ದು ಅಂತ ಹೇಳಿದಾನಂತೆ. ನೋಡಿ, ಎರಡೆರಡು ವಿಚಾರಗಳಲ್ಲಿ ಬಟಾ ಬಯಲಾಗ್ತಾ ಇದೆ. ನಂಬರ್ 1, ಇದು ಪುರುಷನದ್ದು ಅನ್ನೋದು. ಇನ್ನೊಂದು, 30 ವರ್ಷ ಹಿಂದಿನ ತಲೆಬುರುಡೆ. ಲ್ಯಾಬ್ ರಿಪೋರ್ಟ್ನಲ್ಲಿ ತಲೆಬುರುಡೆಯ ರಹಸ್ಯ ಬಟಾ ಬಯಲಾಗಿದೆ. 30 ವರ್ಷದ ಹಿಂದೆ ಸತ್ತ ವ್ಯಕ್ತಿಯ ತಲೆಬುರುಡೆ ಅಂತ ವರದಿ ಬಂದಿದೆಯಂತೆ. ನಾವು ಈ ಒಂದು ವಿಚಾರ ಬೆಳಕಿಗೆ ಬಂದಾಗಿಂದ ಎಫ್ಎಸ್ಎಲ್ ತಜ್ಞರನ್ನ ಮಾತಾಡ್ತಾನೆ ಇದ್ದೀವಿ. ಮೂಳೆಗಳಿಂದ ವಯಸ್ಸು, ಲಿಂಗ, ಕಾಸ್ ಆಫ್ ಡೆತ್ ಇವೆಲ್ಲವನ್ನು ಕೂಡ ಕಂಡು ಹಿಡಿಯಬಹುದು ಅನ್ನುವಂತ ಮಾತನ್ನ ಏನ್ ಹೇಳಿದ್ರು. ಬಹಳ ಮುಖ್ಯವಾಗಿ ಐಡೆಂಟಿಫಿಕೇಶನ್ ಸವಾಲಾಗಿತ್ತು. ಈಗ ಈ ಅನಾಮಿಕ 24 ವರ್ಷದ ಮಹಿಳೆಯ ತಲೆಬುರುಡೆ ಅಂತ ಏನು ಹೇಳ್ಕೊಂಡು ಓಡಾಡಿದ್ರು ಆಚೆ ಕಡೆನು ಕೆಲವರು. ಜೊತೆಗೆ ಈತ ಏನ್ ತಂದುಕೊಟ್ಟಿದ್ದ ಅದೆಲ್ಲವೂ ಕೂಡ ಸುಳ್ಳಂತೆ. ಇದು ಪುರುಷನದ್ದು 30 ವರ್ಷ ಹಳೆಯ ತಲೆಬುರುಡೆ ಅಂತ ಹೇಳಿ ಎಫ್ಎಸ್ಎಲ್ ವರದಿ ಬಂದಿದೆಯಂತೆ. ಅಧಿಕೃತವಾಗಿ ಅಫಿಷಿಯಲ್ ಆಗಿ ಇನ್ನಷ್ಟೇ ವಿಚಾರಗಳು ಗೊತ್ತಾಗಬೇಕಾಗಿದೆ. ಆದ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಖಚಿತ ಮೂಲಗಳು ಕೊಡ್ತಾ ಇರುವಂತಹ ಮಾಹಿತಿ ಇದು ಪುರುಷನ ತಲೆಬುರುಡೆ 30 ವರ್ಷ